ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 7 ಡೇನಲ್ಲಿ ನಾನು ಏನೆಲ್ಲ ವೆಯ್ಟ್ ಲಾಸ್ ಡ್ರಿಂಕು, ಏನೆಲ್ಲ ವೆಯ್ಟ್ ಲಾಸ್ ಫುಡ್ನ ತಗೊತೀನಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಾಗಿದ್ದರೆ ಬೇಗ ವೆಯ್ಟ್ ಲಾಸ್ ಅನ್ನೋದು ಸ್ಟಾರ್ಟ್ ಮಾಡಿ. ಏಕೆ ಅಂತಂದರೆ ನಾಳೆ ನಾಡ್ದು ಅನ್ನೋ ಬದಲು ಇವತ್ತೇ ಮಾಡಿದ್ರೆ ಬೆಸ್ಟು. ಓಕೆನಾ? ಓಕೆ, ನೀವೇನಾದರೂ ನನ್ನ ವಿಡಿಯೋ ನೋಡಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬು, ಲೈಕು, ಶೇರು ಕೊಟ್ಟು ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ನಾನು 7ನೇ ದಿನದ ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ಸ್ ಏನು ತಗೊತೀನಿ ಅಂತಂದರೆ ಬ್ಲ್ಯಾಕ್ ಕಾಫಿ ತಗೊತಾ ಇದ್ದೀನಿ. ಬ್ಲ್ಯಾಕ್ ಕಾಫಿ ಉಪಯೋಗಿಸೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಪ್ರಯೋಜನ ಅಂತೇಳಿ ತಿಳ್ಕೊಳ್ಳೋಣ ಫಸ್ಟು. ಓಕೆನಾ? ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಫಸ್ಟು ನಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಅನ್ನೋದು ಆಗುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ಟೀ ಕುಡಿದಾಗ ಶುಗರ್ ಲೆವೆಲ್ಲು ಜಾಸ್ತಿ ಆಗುತ್ತೆ, ಆದರೆ ಬ್ಲ್ಯಾಕ್ ಕಾಫಿ ಕುಡಿದಾಗ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಏಕೆಂದರೆ ನಾವು ಶುಗರ್ ಎಲ್ಲ ಏನೂ ಹಾಕೋದಿಲ್ಲ ಬ್ಲ್ಯಾಕ್ ಕಾಫಿಗೆ, ಅದರಿಂದ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ. ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಗ್ಲೂಕೋಸು ನಿಧಾನವಾಗಿ ಉತ್ಪಾದನೆಯಾಗೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಅಷ್ಟಲ್ಲದೆ ವೆಯ್ಟ್ ಲಾಸ್ಗೆ ತುಂಬಾ ರಾಮಬಾಣ ಅಂತೇಳಿ ನಾವು ಹೇಳ್ಬೋದು. ಇದು ಲೋ ಕ್ಯಾಲೋರಿ ಯುಕ್ತವಾದಂತಹ ಪಾನೀಯ. ಸಾಮಾನ್ಯವಾಗಿ ನಾರ್ಮಲ್ ಟೀ ಕುಡಿದಾಗ ನಮಗೆ ಕ್ಯಾಲೋರಿ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಕುಡಿಯೋದ್ರಿಂದ ನಮಗೆ ಕ್ಯಾಲೋರಿ ಅಷ್ಟಾಗಿ ಸಿಗೋದಿಲ್ಲ. ಓಕೆನಾ? ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಚಯಾಪಚಯ ಕ್ರಿಯೆ ಅನ್ನೋದೇನಿದೆ ಅದು ಜಾಸ್ತಿ ಆಗುತ್ತೆ. ಅಂದರೆ ಮೆಟಬಾಲಿಸಮ್ ರೇಟ್ನ ಜಾಸ್ತಿ ಮಾಡುತ್ತೆ. ಇದು ಜೀರ್ಣಕ್ರಿಯೆ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಮತ್ತು ಅಷ್ಟಲ್ಲದೆ ಲಿವರ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಜಾಂಡೀಸ್ ಏನಾದರೂ ಇದ್ದರೆ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅಷ್ಟಲ್ಲದೆ ನಾವು ವೆಯ್ಟ್ ಲಾಸ್ ಮಾಡೋರು ಇದನ್ನ ಕುಡಿಯೋದ್ರಿಂದ ನಮಗೆ ಹಸಿವು ಅನ್ನೋದು ಆಗೋದಿಲ್ಲ, ಹಸಿವು ಕಡಿಮೆ ಆಗುತ್ತೆ ಇದನ್ನು ಕುಡಿಯೋದ್ರಿಂದ. ಹಾಗಾದರೆ ಬ್ಲ್ಯಾಕ್ ಕಾಫಿನ ಹೇಗೆ ಮಾಡೋದು ಅಂತೇಳಿ ಈಗ ನೋಡೋಣ ಬನ್ನಿ. ಬ್ಲ್ಯಾಕ್ ಕಾಫಿ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್, ಬೇಗನೆ ಮಾಡ್ಬೋದು. ಮಾರ್ನಿಂಗ್ ಏನಾದರೂ ಕಷಾಯ ಏನಾದರೂ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಬ್ಲ್ಯಾಕ್ ಕಾಫಿನ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು 12 ಗಂಟೆ ಸುಮಾರಿಗೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಬೋದು. ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಟೀ ಕುಡಿಬೇಕು ಅನ್ನೋ ಥರ ಫೀಲ್ ಆಗುತ್ತಲ್ಲ, ಆವಾಗ ನಾವು ಇದನ್ನೇ ಮಾಡ್ಕೊಂಡು ಕುಡಿಬೋದು. ಸೇಮ್ ಟೀನಲ್ಲಿ ಏನು ಬೆನಿಫಿಟ್ಸ್ ಇರುತ್ತೆ ಸೇಮ್ ಇದರಲ್ಲೂ ಬೆನಿಫಿಟ್ಸ್ ಆಗುತ್ತೆ. ಈಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಟೀ ಕುಡಿಯೋದ್ರಿಂದ, ಸೇಮ್ ರಿಲ್ಯಾಕ್ಸೇಷನ್ನು ಈ ಕಾಫಿ ಕುಡಿಯೋದ್ರಿಂದನೂ ಆಗುತ್ತೆ ಫ್ರೆಂಡ್ಸ್. ಅಷ್ಟಲ್ಲದೆ ಮಾಡೋದು ಕೂಡ ತುಂಬಾ ಈಸಿ, ಬೇಗ ಮಾಡಿಕೊಂಡು ಕುಡಿದ್ಬಿಡ್ಬೋದು. ನೀರು ಚೆನ್ನಾಗಿ ಮಳ್ತೈತೆ. ಈಗ ನಾನು ನೀರನ್ನ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಗ್ಲಾಸಿಗೆ ಹಾಕ್ಕೊಂಡು ನಾನೇನು ತಗೊಂಡಿದ್ದೀನಿ ಅಂತಂದರೆ ಬ್ರೂ ತಗೊಂಡಿದ್ದೀನಿ. 1 ಪ್ಯಾಕೆಟ್ ಬ್ರೂ, ಇದು 2 ರೂಪಾಯಿ ಅಷ್ಟೇ. ಈ ಬ್ರೂ ತಗೊಂಡು ಈ ಪ್ಯಾಕೆಟ್ ಹೊಡೆದು ನೀರೊಳಗೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, 1 ಪ್ಯಾಕೆಟ್ ಬ್ರೂನ ಫುಲ್ ಹಾಕ್ಕೊಂಡಿದ್ದೀನಿ ನಾನು. ಬಿಸಿನೀರಿಗೆ ಡೈರೆಕ್ಟ್ ಹಾಕಿದ್ರೆ ಅದು ಸ್ವಲ್ಪ ಗಂಟಾದಂಗೆ ಆಗ್ಬಿಡುತ್ತೆ. ಇಲ್ಲ ಅಂದರೆ ಬಿಸಿನೀರು ಹಾಕೋಕ್ಕೂ ಮುಂಚೆ ಈ ಗ್ಲಾಸಲ್ಲಿ ಹಾಕಿ ಆಮೇಲೆ ಬಿಸಿನೀರನ್ನ ಬಿಟ್ಟರೆ ಒಳ್ಳೆಯದು. ಈಗ ನಾನು ಮಿಕ್ಸ್ ಮಾಡ್ಕೊತೀನಿ. ಈಗ ಬ್ಲ್ಯಾಕ್ ಕಾಫಿ ರೆಡಿ ಆಯಿತು. ಇಷ್ಟೇ ಬ್ಲ್ಯಾಕ್ ಕಾಫಿ, ಬೇಗನೆ ಆಗುತ್ತೆ. ಎಲ್ಲಾದರೂ ಅರ್ಜೆಂಟ್ ಹೋಗಬೇಕು, ವೆಯ್ಟ್ ಲಾಸ್ ಮಾಡೋರಾಗಿದ್ದರೆ ಅರ್ಜೆಂಟ್ ಏನಾದರೂ ಹೋಗಬೇಕು ಅಂದರೆ ಇದನ್ನು ಮಾಡಿಕೊಂಡು ಕುಡಿಬೋದು. ಮಾರ್ನಿಂಗ್ ಕಷಾಯ ಬದಲಿಗೆ ಇದನ್ನು ಮಾಡ್ಕೊಂಡು ಕುಡಿಬೋದು. ವೆಯ್ಟ್ ಲಾಸ್ಗಂತೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಬ್ಲ್ಯಾಕ್ ಕಾಫಿ. ಈಗ ನಾನು ಕುಡಿಯೋಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವ್ಯಾಯಾಮ ಹೆಂಗೆ ಮಾಡಬೇಕು ಅಂದರೆ ನನ್ನ ಮುಖ ನೋಡ್ರಿ, ಈ ಥರ ಸೆಕೆ ನೀರು ಕಿತ್ಕೋಬೇಕು, ಆ ಥರ ವ್ಯಾಯಾಮ ಮಾಡಬೇಕು. ನೋಡಿ ಮುಖದಲ್ಲಿ ನೋಡ್ರಿ, ಈ ಥರ ವ್ಯಾಯಾಮ ಮಾಡೋದ್ರಿಂದ ಫ್ಯಾಟು ನಮಗೆ ಏನು ಸ್ಟಾಕ್ ಆಗಿರುತ್ತೆ ಆ ಫ್ಯಾಟ್ ಎಲ್ಲ ಕರಗ್ತಾ ಬರುತ್ತೆ. ಆವಾಗ ನಮ್ಮ ಬಾಡಿ
ಬೇಗ ಸಣ್ಣ ಆಗುತ್ತೆ. ಈ ಥರ ವ್ಯಾಯಾಮ ಮಾಡಬೇಕು. ಸ್ಟಾರ್ಟಿಂಗು ವ್ಯಾಯಾಮ ಮಾಡೋರು 20 ಮಿನಿಟ್ಸ್ ಮಾಡಿ, ಇಲ್ಲಾಂದರೆ 10 ಮಿನಿಟ್ಸಿಂದ ಒಂದೊಂದು ವೀಕು ಜಾಸ್ತಿ ಮಾಡಿ, ಆಯಿತಾ. ಈಗ ನಾನು ಹಾಫ್ ಆನ್ ಅವರ್ ಮಾಡ್ತಾಯಿದ್ದೀನಿ ಡೈಲಿ. ಮುಂಚೆ ಎಲ್ಲ 20 ಮಿನಿಟ್ಸ್ ಮಾಡ್ತಾಯಿದ್ದೆ, ಇಲ್ಲಾಂದರೆ ವಾಕ್ ಮಾಡ್ತಾಯಿದ್ದೆ. ಈಗ ನಾನು ವ್ಯಾಯಾಮ ಜಾಸ್ತಿ ಮಾಡ್ತಾಯಿದ್ದೀನಿ. ಬೇಗ ಸಣ್ಣ ಆಗಬೇಕು ಅಂತ ಅಂದರೆ ಈ ಥರ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಮಾಡಿದ್ರೆ ಈ ಥರ ಬೆವರು ಬರಬೇಕು. ನೋಡಿ ಬೆವರು ಹೆಂಗೆ ಬರ್ತೈತೆ ಅಂತ. ತಲೆ ಎಲ್ಲ ಒದ್ದೆ ಆಗಿಬಿಟ್ಟೈತೆ ನನಗೆ. ಆ ಥರ ಬೆವರು ಕಿತ್ಕೊಳ್ಳೋ ಥರ ವ್ಯಾಯಾಮ ಮಾಡಿದ್ರೆ ಬೇಗ ಬಾಡಿಲಿರೋ ಸ್ಟಾಕ್ ಎಲ್ಲ ಕರಗ್ತತೆ, ಬೇಗ ಸಣ್ಣ ಆಗ್ತೀರ. ಓಕೆನಾ. ಬೆಳಿಗ್ಗೆ ನಾನು ತಿಂಡಿ ತಿಂದಿರಲಿಲ್ಲ, ಏಕೆಂದರೆ ಮಧ್ಯಾಹ್ನ ನಮ್ಮ ಅವ್ರದ್ದು 11 ದಿನದ್ದು ಕಾರ್ಯ ಇತ್ತು. ಅಲ್ಲಿ ಮಧ್ಯಾಹ್ನ ನಾನು ಊಟ ಮಾಡಿದೆ. ಇನ್ನು ನಾನು ಸಂಜೆ ಊಟನ ಸಿಂಪಲ್ಲಾಗಿ ಮುಗಿಸ್ತಾ ಇದ್ದೀನಿ. 2 ಮೊಟ್ಟೆ ತಗೊಂಡಿದ್ದೀನಿ ಅಷ್ಟೇ, ಇನ್ನೇನು ತಿನ್ನಲ್ಲ. ಮಧ್ಯಾಹ್ನ ನಾನು ಜಾಸ್ತಿ ತಿಂದಿದ್ದರಿಂದ ಸಂಜೆ ಊಟನ ಲೈಟಾಗಿ ತಗೊಳ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಫ್ರೆಂಡ್ಸ್, ನಾನು ಕೊಡೋ ವೆಯ್ಟ್ ಲಾಸ್ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ. ಬಾಯ್ ಫ್ರೆಂಡ್ಸ್.